ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಲ್ಲಿ ಬಂಜೆತನಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಮಾತಿದೆ, ಹೆಣ್ಣು ಪರಿಪೂರ್ಣವಾಗುವುದು ತಾಯಿಯಾದ ಮೇಲೆ ಅಂತ ಹೇಳಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯ ಬದಲಾವಣೆಯಿಂದ ಬಂಜೆತನಕ್ಕೆ ಅನೇಕ ಕಾರಣಗಳು ಕಾಣಿಸ್ಕೊಳ್ತವೆ. ತುಂಬ ಜನರಲ್ಲಿ ಬಂಜೆತನದ ಸಮಸ್ಯೆ ಉಂಟಾಗುತ್ತೆ. ಕೆಲವರಿಗೆ ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗ್ಬೋದು, ಮತ್ತು ಕೆಲವರಿಗೆ ವರ್ಷಗಳು ಹಿಡಿಬೋದು, ಇನ್ನು ಕೆಲವರಿಗೆ 5 ವರ್ಷ 10 ವರ್ಷ ಈ ರೀತಿ ಅವರಿಗೆ ಎಷ್ಟೇ ವರ್ಷ ಆದ್ರೂ ಮಕ್ಕಳು ಪಡೆಯುವ ಭಾಗ್ಯದಿಂದ ಅವರು ವಂಚಿತರಾಗ್ಬೋದು. ಹಾಗಾಗಿ ಕೆಲವರಿಗೆ ಯಾವ ಕಾರಣಗಳಿಂದ ಈ ರೀತಿ ಆಗ್ತಾ ಇದೆ ಅಂಥೇಳಿ ಗೊತ್ತಿಲ್ಲದೇ ಈ ರೀತಿ ಸಮಸ್ಯೆ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು. ಅವರು ಡಾಕ್ಟ್ರ್ ಹತ್ರ ಹೋದಾಗ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡ್ರೆ ಆದಷ್ಟು ಬೇಗ ಅವರು ಮಗುವನ್ನು ಪಡಿಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಮಸ್ಯೆಗಳು ಬಂದಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಬಂಜೆತನನೇ ನಿಮಗೆ ಕಾಡ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೊಂಡ್ರೆ ಒಳ್ಳೆಯದು. ಡಾಕ್ಟ್ರ್ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರೂ ಹೋಗಬೇಕಾಗತ್ತೆ. ಯಾಕಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಯಾರ ಹತ್ರ ಸಮಸ್ಯೆ ಇದೆ, ಯಾರಲ್ಲಿ ಸಮಸ್ಯೆ ಇದೆ ಅಂಥೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಇಬ್ಬರು ಹೋದಾಗ ಅವರು ಟೆಸ್ಟ್ ಮಾಡಿದಾಗ ಯಾರಲ್ಲಿ ಸಮಸ್ಯೆ ಇದೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನೀವು ಆದಷ್ಟು ಬೇಗ ಮಗುವನ್ನು ಪಡಿಬೋದು. ಹಾಗಾಗಿ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂದ ಮಾತ್ರಕ್ಕೆ ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ತುಂಬ ರೀತಿಯ ಟ್ರೀಟ್ಮೆಂಟ್ಗಳಿದ್ದಾವೆ. ನಿಮಗೆ ಇವಾಗ ಬೇಸಿಕ್ ಟ್ರೀಟ್ಮೆಂಟನ್ನು ಹಿಡಿದು ನಿಮಗೆ IO ಇರ್ಬೋದು, IVF ಇರ್ಬೋದು, ಈ ರೀತಿಯ ಒಂದು ಪ್ರೊಸೀಜರ್ಗಳ ಮೂಲಕವೂ ನೀವು ಮಕ್ಕಳನ್ನು ಪಡಿಬೋದು. ಸೊ ಹಾಗಾಗಿ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ನೀವು ಟೆನ್ಷನಿಗೆ ಒಳಗಾಗುವ ಅಗತ್ಯವಿಲ್ಲ. ಸೊ ಇವಾಗ ಮಹಿಳೆಯರಲ್ಲಿ ಬಂಜೆತನಕ್ಕೆ ಯಾವೆಲ್ಲ ಪ್ರಮುಖ ಕಾರಣಗಳಿರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಕಾರಣ ಅಂಡೋತ್ಪತ್ತಿಯ ಸಮಸ್ಯೆಗಳು. ಅಂದರೆ ನಿಮಗೆ ಸರಿಯಾಗಿ ಮಂತ್ಲಿ ಮೊಟ್ಟೆ ಬಿಡುಗಡೆ ಆಗದೇ ಇರುವಂಥದ್ದು, ಅಂದರೆ ನಿಮಗೆ ಓವ್ಯುಲೇಷನ್ ಆಗದೇ ಇರುವಂಥದ್ದು. ಈ ರೀತಿ ಓವ್ಯುಲೇಷನ್ ಆಗ್ತಾನೆ ಇಲ್ಲ ಅಥವಾ ಸರಿಯಾಗಿ ಮೊಟ್ಟೆ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಬಂಜೆತನಕ್ಕೆ ಇದು ಒಂದು ಪ್ರಮುಖ ಕಾರಣವಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಕಂಡುಬರುವಂಥದ್ದು. ಲೈಕ್ PCOS ಇರ್ಬೋದು ಅಥವಾ PCOD ಅಂತಹ ಸಮಸ್ಯೆ ಆಗೋದ್ರಿಂದ ನಿಮಗೆ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿಮಗೆ ಮಂತ್ಲಿ ಸರಿಯಾಗಿ ಓವ್ಯುಲೇಷನ್ ಆಗದಿರುವಂಥದ್ದು, ಅಥವಾ ನಿಮ್ಮ ಪೀರಿಯಡ್ ಸೈಕಲಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಆಗುತ್ತೆ ನಿಮಗೆ. ಈ ರೀತಿ ಪೀರಿಯಡ್ ಸೈಕಲ್ ಸರಿಯಾಗಿ ಮಂತ್ಲಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಓವ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ. ಓವ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಪ್ಲ್ಯಾನ್ ಮಾಡಿದ್ರೂ ಕೂಡ ನಿಮಗೆ ಮಕ್ಕಳಾಗಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕಾರಣ, ನಿಮ್ಮ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ, ಅಂದರೆ ನಿಮ್ಮ ಗರ್ಭನಾಳದಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ಡ್ಯಾಮೇಜ್ ಆದ್ರೂ ಕೂಡ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಈ ರೀತಿ ನಿಮ್ಮ ಗರ್ಭನಾಳ ಡ್ಯಾಮೇಜ್ ಆಗಲಿಕ್ಕೆ ತುಂಬ ಕಾರಣಗಳಿರ್ತವೆ. ಸೋಂಕಿನಿಂದ ಅಥವಾ ಗರ್ಭನಾಳದ ಶಸ್ತ್ರಚಿಕಿತ್ಸೆಯಿಂದನೂ ಕೂಡ ನಿಮ್ಮ ಗರ್ಭನಾಳ ಡ್ಯಾಮೇಜ್ ಅಥವಾ ಬ್ಲಾಕೇಜ್ ಕೂಡ ಆಗ್ಬೋದು. ನಿಮ್ಮ ಗರ್ಭಧಾರಣೆಯಲ್ಲಿ ಈ ಒಂದು ಗರ್ಭನಾಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತ ಹೇಳಿದರೆ ಅಂಡಾಣು ಮತ್ತು ವೀರ್ಯಾಣು ಭೇಟಿಯಾಗುವುದು ಈ ಒಂದು ಗರ್ಭನಾಳದಲ್ಲೇ. ಅಲ್ಲಿ ಮಿಲನವಾಗಿ ಫರ್ಟಿಲೈಸೇಷನ್ ಅಥವಾ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುವಂಥದ್ದು. ಸೊ ಹಾಗಾಗಿ ಒಂದು ಹೆಲ್ತಿ ಗರ್ಭಧಾರಣೆ ಆಗಬೇಕು ಅಂತ ಹೇಳಿದರೆ ನಿಮ್ಮ ಗರ್ಭನಾಳಗಳು ಕೂಡ ಹೆಲ್ತಿಯಾಗಿರಬೇಕಾಗತ್ತೆ. ಸೊ ನಿಮ್ಮ ಗರ್ಭನಾಳಗಳು ಹೆಲ್ತಿ ಆದಾಗಲೇ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದರೆ ನೀವು IVFನ ಮೊರೆ ಹೋಗ್ಬೋದು. ಸೊ ಹಾಗಾಗಿ ಒಂದು ನ್ಯಾಚುರಲ್ ಆಗಿ ನೀವು ಕನ್ಸೀವ್ ಆಗಬೇಕು ಅಂತ ಹೇಳಿದರೆ ನಿಮ್ಮ ಗರ್ಭನಾಳಗಳು ಕೂಡ ಹೆಲ್ತಿ ಆಗಿರಬೇಕಾಗತ್ತೆ. ಕೆಲವರಿಗೆ ಒಂದು ಗರ್ಭನಾಳ
ಕೆಲವು ಕಾರಣಗಳಿಂದ ರಿಮೂವ್ ಮಾಡ್ತಾರೆ. ಇನ್ನೊಂದು ಗರ್ಭನಾಳ ಇರುತ್ತೆ. ಅಂಥವರಿಗೆ ಡೌಟ್ ಇರುತ್ತೆ, ಒಂದು ಗರ್ಭನಾಳದ ಮೂಲಕ ನಾನು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದಾ ಅಂತ ಹೇಳಿ. ಖಂಡಿತವಾಗಿಯೂ ನಿಮ್ಮ ಉಳಿದಿರುವಂತಹ ಗರ್ಭನಾಳ ಹೆಲ್ತಿಯಾಗಿದ್ದರೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್ ಕಾರಣ, ಇದು ಕೆಲವರಲ್ಲಿ ರೇರ್ ಆಗಿ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಆಗಿದೆ. ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಕಾರಣಗಳೇನು, ಟ್ರೀಟ್ಮೆಂಟ್ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ವಿಡಿಯೋ ಮಾಡಿದ್ದೇನೆ. ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಈ ರೀತಿ ಅಂದರೆ ನಾವು ಚುಟುಕಾಗಿ ಹೇಳಬೇಕಂತ ಹೇಳಿದರೆ, ಗರ್ಭಾಶಯದ ಒಳಗಿನ ಅಂಗಾಂಶಗಳು ಗರ್ಭಾಶಯದ ಹೊರಗಡೆ ಬೆಳೆಯುವುದರಿಂದ ಬಂಜೆತನ ಉಂಟಾಗುತ್ತೆ. ಒಂದು ವೇಳೆ ನಿಮಗೆ ಎಂಡೋಮೆಟ್ರಿಯೋಸಿಸ್ ಏನಾದರೂ ಕಂಡು ಬಂದಲ್ಲಿ ನೀವು ಅಗತ್ಯವಾಗಿ ಇದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಇಂಥವರಲ್ಲಿ ಸ್ವಲ್ಪ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟವೂ ಆಗ್ಬೋದು. ಕೆಲವು ಮೆಡಿಕೇಷನ್ನ ಸೈಡ್ ಎಫೆಕ್ಟಿಂದನೂ ಕೂಡ ಕೆಲವರಲ್ಲಿ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕಾರಣ, ಗರ್ಭಾಶಯದ ಸಮಸ್ಯೆಗಳು. ಅಂದರೆ ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಕೂಡ ನಿಮಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಪ್ರಮುಖವಾಗಿ ಫೈಬ್ರಾಯ್ಡ್ಸ್ಗಳು, ಅಂದರೆ ಗರ್ಭಾಶಯದಲ್ಲಿ ಗೆಡ್ಡೆಗಳು ಬೆಳೆಯುವಂಥದ್ದು, ಪಾಲಿಪ್ಸ್ ಇರ್ಬೋದು, ಅಥವಾ ಬೇರೆ ರೀತಿಯ ಏನಾದರೂ ಸಮಸ್ಯೆ ನಿಮ್ಮ ಗರ್ಭಕೋಶದಲ್ಲೇ ಇದ್ದರೆ ನಿಮಗೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳುತ್ತೆ. ಹಾಗಾಗಿ ಈ ರೀತಿಯ ಸಮಸ್ಯೆ ಒಂದು ವೇಳೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ಡಾಕ್ಟರ್ನ ಸಹಾಯ ಪಡಿಬೇಕಾಗತ್ತೆ. ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನೂ ಕೂಡ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅಂದರೆ ನಿಮಗೆ ಜೀವನ ಶೈಲಿಯ ಬದಲಾವಣೆಯಿಂದ ಅತಿಯಾದ ಬೊಜ್ಜು ಅಥವಾ ಒಬೇಸಿಟಿ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅಥವಾ ನೀವು ನಿಮ್ಮ ತೂಕದಲ್ಲಿ ತೀರಾ ಕಡಿಮೆ ತೂಕ ಇದ್ದವರಲ್ಲೂ ಕೂಡ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು. ಧೂಮಪಾನ ಇರ್ಬೋದು, ಅಥವಾ ಮದ್ಯಪಾನ, ಅತಿಯಾದ ಒತ್ತಡ ಇರ್ಬೋದು, ಇವೆಲ್ಲವುಗಳಿಂದ ನಿಮಗೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮತ್ತು ನೀವು ಸೇವಿಸುವಂಥ ಆಹಾರದಲ್ಲಿ ಬೇಕಾಗುವಷ್ಟು ಪೋಷಕಾಂಶ ಇಲ್ಲದಿರುವುದರಿಂದನೂ ಕೂಡ ನಿಮಗೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಏಜ್, ವಯಸ್ಸು ಕೂಡ ತುಂಬಾ ಇಂಪಾರ್ಟೆಂಟು, ಎಕ್ಸ್ಪೆಷಲಿ ಮಹಿಳೆಯರಲ್ಲಿ. ಇವಾಗ ಮದುವೆ ಆಗೋದು ಲೇಟ್ ಆಗುತ್ತೆ, ಮಗುವಿನ ಪ್ಲ್ಯಾನ್ ಮಾಡೋದು ಕೂಡ ಲೇಟ್ ಆಗುತ್ತೆ. ಈ ರೀತಿ ಆಗೋದ್ರಿಂದ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ. 35 ವರ್ಷದ ನಂತರ ಮಹಿಳೆಯರಲ್ಲಿ ಅಂಡಾಣುವಿನ ಗುಣಮಟ್ಟ ಮತ್ತು ಪ್ರಮಾಣ ಕಡಿಮೆ ಆಗೋದ್ರಿಂದ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡಬೇಕಾಗುತ್ತೆ. 35 ವರ್ಷದ ನಂತರ ಮಹಿಳೆಯರಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾನೆ ಹೋಗ್ತವೆ. ಹಾಗಂತ ಹೇಳಿ 35 ವರ್ಷದ ನಂತರ ಮಕ್ಕಳಾಗೋದಿಲ್ಲ ಅಂತ ಏನಿಲ್ಲ, ಕೆಲವರಲ್ಲಿ ಕಷ್ಟ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಿದರೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ನೀವು ಆದಷ್ಟು ಬೇಗ ಮಗುವನ್ನು ಪಡಿಬೋದು. ಒಂದು ವೇಳೆ ನಿಮಗೆ ಸಮಸ್ಯೆಗಳಿದ್ದರೆ, ನೀವು ಏಜ್ ಆಗ್ತಾ ಹೋದಂಗೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಬಾಡಿಯಲ್ಲೂ ಕೂಡ ಅನೇಕ ಚೇಂಜಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಅಂಥವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾವ ಕಾರಣಕ್ಕೆ ಅವರಲ್ಲಿ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇಬ್ಬರು ಹೆಲ್ತಿಯಾಗಿರ್ತಾರೆ, ಹಾಗಾಗಿ ಏಜು ಕೂಡ ಕಡಿಮೆ ಆಗಿರುತ್ತೆ. ಅಂಥವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅವರು ಎಷ್ಟೇ ಪ್ರಯತ್ನ ಪಡ್ತಾಯಿದ್ರು ಅವರಿಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಇಂಥವರು ಡಾಕ್ಟ್ರ್ ಹತ್ರ ಹೋದಾಗ ಏನಾದರೂ ಕಾರಣಗಳಿದ್ದರೆ ಅವರು ಟೆಸ್ಟ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಹಾಗಾಗಿ ನಿಮಗೆ ಯಾವ ಕಾರಣಕ್ಕೋಸ್ಕರ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗಿಲ್ಲ ಅಂತ ಹೇಳಿದೆ, ಅಂಥವರು ಡಾಕ್ಟ್ರನ್ನ ಸಲಹೆ ಪಡೆಯುವುದು ಒಳ್ಳೆಯದು. ನೆಕ್ಸ್ಟ್, ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಬಂಜೆತನದ ಸಮಸ್ಯೆ ಇದ್ದರೂ ಕೂಡ ನಿಮಗೂ ಕೂಡ ಈ ರೀತಿಯ ಸಮಸ್ಯೆ ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ. ಜೆನೆಟಿಕ್ಕಾಗಿ ಏನಾದರೂ ನಿಮಗೆ ಅಥವಾ ಆನುವಂಶಿಕವಾಗಿ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಬಂಜೆತನದ ಹಿಸ್ಟ್ರಿ ಇದ್ದರೆ ನಿಮ್ಮಲ್ಲೂ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕಾರಣ, ಹಾರ್ಮೋನುಗಳ ಅಸಮತೋಲನ. ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ಕಾಣಿಸಿಕೊಳ್ಳುವಂತಹ PCOD ಅಥವಾ
PCOS ಇವು ಸಾಮಾನ್ಯವಾಗಿ ಇತ್ತೀಚಿನ ಜನರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂಥದ್ದು. ಈ ರೀತಿ ಸಮಸ್ಯೆ ಇದ್ದಾಗ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದರೆ ಅವರಿಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಂದರೆ ಅವರ ಒಂದು ಅಂಡಾಶಯದಲ್ಲಿ ಅಂಡಾಣು ಸರಿಯಾಗಿ ಪರಿಪೂರ್ಣವಾಗಿ ಬೆಳೆದು ಬಿಡುಗಡೆ ಆಗೋದಿಲ್ಲ. ಕೆಲವರಲ್ಲಿ ಓವ್ಯುಲೇಷನ್ನೇ ಆಗೋದಿಲ್ಲ. ಈ ರೀತಿ ಅಂಡೋತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗತ್ತೆ. ಅಥವಾ ಅತಿಯಾದ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನಾದರೂ ಬಿಡುಗಡೆ ಆಗ್ತಾ ಇದ್ದರೆ, ಮತ್ತು ಕೆಲವರು ಏನಾಗುತ್ತೆ ಅಂತ ಹೇಳಿದರೆ ಬೇಗ ಋತುಬಂಧಕ್ಕೆ ಅವರು ರೀಚ್ ಆಗ್ತಾರೆ. ಈ ರೀತಿ ಅರ್ಲಿ ಮೆನೋಪಾಸ್ ಆದರೆ ಅಂಥವರಲ್ಲೂ ಕೂಡ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಇಂಥವರು ಬೇಗ ಪ್ಲ್ಯಾನ್ ಮಾಡಬೇಕಾಗತ್ತೆ. ನಿಮಗೇನಾದರೂ ಥೈರಾಯ್ಡ್ನ ಸಮಸ್ಯೆ ಇದ್ದರೂ ಕೂಡ ನೀವು ಟೆಸ್ಟ್ ಮಾಡ್ಕೋಬೇಕಾಗ್ತದೆ. ಈ ರೀತಿ ಥೈರಾಯ್ಡ್ನ ಸಮಸ್ಯೆ ಇದ್ದವರಲ್ಲೂ ಕೂಡ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್, ನಿಮ್ಮ ಪೀರಿಯಡ್ ಸೈಕಲ್ ಸರಿಯಾಗಿ ಇಲ್ಲದೆ ಇರುವಂಥದ್ದು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದ್ದರೆ ಅಂಥವರಲ್ಲೂ ಕೂಡ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾಕಂತ ಹೇಳಿದರೆ ಅಂಥವರಲ್ಲಿ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅವ್ರು ಪ್ಲ್ಯಾನ್ ಮಾಡಿದ್ರೂ ಕೂಡ ಕನ್ಸೀವ್ ಆಗೋದಿಲ್ಲ. ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಯಾವಾಗ ಓವ್ಯುಲೇಷನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲೇ ನೀವು ಪ್ಲ್ಯಾನ್ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಈ ರೀತಿ ನಿಮಗೇನಾದರೂ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ಯಾವಾಗ ನಿಮಗೆ ಓವ್ಯುಲೇಷನ್ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಈ ರೀತಿ ಇದ್ದಾಗಲೂ ಕೂಡ ನೀವು ಓವ್ಯುಲೇಷನ್ ಕಿಟ್ನ ಯೂಸ್ ಮಾಡಿ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮಗೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಅಥವಾ ನಿಮ್ಮ ಪೀರಿಯಡ್ ಸೈಕಲ್ ತುಂಬಾ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ನನ್ನ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳಿ ನೀವು ಟೆಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ಅಂಡಾಶಯದಲ್ಲಿ ಏನಾದರೂ ಸಿಸ್ಟ್ಗಳು ಅಥವಾ ನೀರಿನ ಗುಳ್ಳೆಗಳಂತ ಹೇಳ್ತೀವಿ, ಈ ರೀತಿಯ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಬಂಜೆತನದ ಸಮಸ್ಯೆ ಕಾಡ್ಬೋದು. ನೆಕ್ಸ್ಟು, ಸರ್ವೈಕಲ್ ಇಶ್ಯೂಸ್. ಕೆಲವು ಮಹಿಳೆಯರಲ್ಲಿ ಸರ್ವಿಕಲ್ ಕೆನಾಲ್ ಹತ್ರ ಕೆಲವೊಂದು ಸಮಸ್ಯೆಗಳಿರ್ಬೋದು. ಈ ರೀತಿ ಸಮಸ್ಯೆ ಇದ್ರೂ ಕೂಡ ನಿಮಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಸ್ಪರ್ಮ್ ಪಾಸ್ ಆಗಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಅಲ್ಲಿ ಹೆಲ್ತಿ ವಾತಾವರಣ ಇಲ್ಲದೆ ಇರೋದ್ರಿಂದ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಬಂಜೆತನ ಆಗಲಿಕ್ಕೆ ಪ್ರಮುಖ ಕಾರಣಗಳಿರ್ತವೆ. ನಿಮ್ಮ ಏಜ್ ಒಂದು ವೇಳೆ ಕಡಿಮೆ ಇದ್ದು ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದರೆ 1 ಇಯರ್ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಒಂದು ವೇಳೆ ನಿಮ್ಮ ಏಜ್ ಮೋರ್ ದ್ಯಾನ್ 30 ಅಥವಾ 35 ಇಯರ್ಸ್ ಆಗ್ತಾ ಇದೆ ಅಥವಾ ಕೆಲವೊಂದು ಹೆಲ್ತ್ ಇಶ್ಯೂಸ್ ನಿಮಗೆ ಇದೆ ಅಂತ ಹೇಳಿದರೆ ನೀವು 6 ಮಂತ್ ತನಕ ಟ್ರೈ ಮಾಡ್ಬೋದು. ಇಲ್ಲ ಟ್ರೈ ಮಾಡ್ದೇನೂ ನೀವು ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಆದಷ್ಟು ಬೇಗ ನೀವು ಮಗುವಿನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಏಜ್ ಆಗ್ತಾ ಹೋದಂಗೆ ಇಬ್ಬರಲ್ಲೂ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಿಳೆಯರಲ್ಲಿ ಬಂಜೆತನಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಒಂದು ಮಗು ಪಡೆಯುವಲ್ಲಿ ಇಬ್ಬರ ಪಾತ್ರ ಕೂಡ ಮುಖ್ಯವಾಗಿರುತ್ತೆ. ಇಬ್ಬರು ಹೆಲ್ತಿಯಾಗಿರಬೇಕಾಗತ್ತೆ. ಓನ್ಲಿ ಮಹಿಳೆಯರಲ್ಲಿ ಮಾತ್ರ ಸಮಸ್ಯೆಗಳಿರೋದಿಲ್ಲ, ಪುರುಷರಲ್ಲೂ ಕೂಡ ಸಮಸ್ಯೆ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ 40% ಮಹಿಳೆಯರಲ್ಲಿ ಸಮಸ್ಯೆ ಇದ್ದರೆ ಇನ್ನು 40% ಪುರುಷರಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಇನ್ನು 20% ಇಬ್ಬರಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಒಂದು ವೇಳೆ ನೀವು ಬಂಜೆತನದ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಇಬ್ಬರೂ ಹೋಗಬೇಕಾಗತ್ತೆ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಬಂಜೆತನದ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.